ಎಸ್ ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಿ. ಯಾವುದೇ ಒಂದು ಫಿಲಿಮ್ ಆಗಲಿ ಅದಕ್ಕೆ ನಾಯಕ ನಟ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈ ಲವ್ ಸೀಸನ್ ಚಿತ್ರಕ್ಕೆ ನಾಯಕ ನಟನಾಗಿ ಮುಕುಂದ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು? ಥ್ಯಾಂಕ್ ಯು. ಎಸ್, ಒಂದು ಹೊಸದಾಗಿ ಏನೋ ಒಂದು ಕತೆ ಹೇಳಕ್ಕೆ ಬರ್ತಾ ಇದ್ದೀರಾ, ಏನು ಹೇಳುತ್ತೆ ಲವ್ ಸೀಸನ್? ಸರ್, ಇದು ಏನು ಹೇಳುತ್ತೆ ಅನ್ನೋದಕ್ಕಿಂತ ಏನು ತೋರಿಸ್ತಿದ್ದೀವಿ ಅಥವಾ ಕತೆ, ಐ ಮೀನ್ ಲೈಫಲ್ಲಿ ಬರುವಂಥ ಸಿಚುವೇಶನ್ಸ್, ಅಂದರೆ ನನಗೆ ಅಂತಲ್ಲ, ಕಂಪ್ಲೀಟ್ ಎಲ್ಲರಿಗೂ 16 ವರ್ಷದಿಂದ 20 ವರ್ಷ ಮತ್ತು 18 ಮತ್ತು 80 ಯಾರಿಗೇ ಆಗಿರಲಿ ಕನೆಕ್ಟ್ ಆಗುವಂಥ ಸಿನಿಮಾ ಸರ್ ಇದು. ಓಕೆ, ಹೊಸ ತಂಡ, ಹೊಸ ನಿರ್ದೇಶಕರು, ಅಂದರೆ ಬೆಳ್ಳಿ ಪರದೆ ಎಕ್ಸ್ಪೀರಿಯನ್ಸ್ ಇಲ್ಲಾಂದ್ರೂ ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ಇದೆ. ಈ ತಂಡದ ಬಗ್ಗೆ ಮೊದಲು ಏನು ಹೇಳ್ತೀರಾ? ಒಳ್ಳೆ ತಂಡ ಸರ್. ಆ್ಯಕ್ಚುಲಿ ಐ ಮೀನ್ ಎಲ್ಲ ಹೊಸಬರೇ ಸೇರಿ ಮಾಡಿರೋದ್ರಿಂದ ಐ ಮೀನ್ ಎಲ್ಲರಿಗೂ ಒಂದು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಇದಿದೆ, ಆಸೆ ಇದೆ. ಸೊ ಎಲ್ಲ ಸೇರಿ ಮಾಡಿರೋದು ಚೆನ್ನಾಗಿ ಬಂದಿದೆ, ಔಟ್ಪುಟ್ ಕೂಡ ಸಖತ್ತಾಗಿ ಬಂದಿದೆ. ಸೊ ಖುಷಿ ಇದೆ ಈ ತಂಡದ ಜೊತೆ ಮಾಡಿದ್ದು. ಓಕೆ, ನಾವು ಹೊರಗಡೆ ಮಾತಾಡ್ತಾ ಇದ್ವಿ, ಕೇಳ್ತಾ ಇದ್ವಿ, ತುಂಬ ಲೇಟಾಗಿ ಬರ್ತಿದ್ರಿ ಸೆಟ್ಟಿಗೆ ಅವಾಗ, ಇಲ್ಲಾಂದರೆ ಫಸ್ಟ್ ರ್ಯಾಂಕ್ ರಾಜೀವ್ ಥರ ಇರ್ತಾ ಇದ್ರಿ ಸೆಟ್ಟಲ್ಲಿ ಅಂತ. ಡೈರೆಕ್ಟರ್ ಜೊತೆ ನಿಮ್ಮ ಹೆಂಗಿತ್ತು ಒಡನಾಟ? ಡೈರೆಕ್ಟರ್ ಜೊತೆ ಅಂದರೆ ಮುಂಚೆ ಫ್ರೆಂಡ್ಸ್ ನಾವು, ಅದಾದಮೇಲೆ ಡೈರೆಕ್ಟ್ರ ಅನ್ನೋ ಸ್ಥಾನಕ್ಕೆ ನಾವು ಕೂರಿಸಿದ್ದೀವಿ. ಈಗ ಏನಂದರೆ ಸ್ಟೋರಿ ಲೈನ್ ಸ್ಟಾರ್ಟ್ ಆದಾಗಿಂದನೂ ಇಬ್ಬರು ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಿದ್ವಿ. ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್ ಏನಿದೆ ಕಂಪ್ಲೀಟ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಈ ಥರ ಮಾಡ್ಬೋದಾ, ಆ ಥರ ಮಾಡ್ಬೋದಾ, ಈ ಲೈನ್ ಓಕೆನಾ, ಆ ಲೈನ್ ಓಕೆನಾ, ಇದು ಓಕೆನಾ ಅಂತ ಡಿಸ್ಕಸ್ ಮಾಡಿಕೊಂಡೆ ಪ್ರತಿಯೊಂದು ಒಂದು 3 ವರ್ಷ ಕಳೆದಿದ್ದೀವಿ ಸರ್ ಜೊತೆಯಲ್ಲಿ, ಸ್ಟೋರಿ ಜೊತೆಯಲ್ಲಿ. ಮೋರ್ ದೆನ್ ಡೈರೆಕ್ಟರ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಅಂದರೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಒಬ್ಬೊಂದೊಂದು ಫಿಲಿಮಲ್ಲಿ ಒಬ್ಬೊಬ್ಬ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡೋದೇ ಕಷ್ಟ ಅಂತಾರೆ. 3 ಜನ ಹೀರೋಯಿನ್ ಹಾಕ್ಕೊಂಡಿದ್ದೀರಾ, ಅವ್ರ ಜೊತೆ ಹೆಂಗಿತ್ತು ಒಡನಾಟ? 3 ಜನ ಹೀರೋಯಿನ್ಸ್ ಇದ್ದಾರೆ ಅಂದ ತಕ್ಷಣ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಅಥವಾ ರೊಮ್ಯಾನ್ಸ್ ಇರುತ್ತೆ, ಅದು ಇದು ಅಂತಲ್ಲ. ಇದು ಕಂಪ್ಲೀಟಾಗಿ ಲೈಫ್ ಜರ್ನಿನ, ಅಂದರೆ 3 ಡಿಫ್ರೆಂಟ್ ಲವ್ ಸ್ಟೋರಿ ಅಥವಾ 3 ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಅಥವಾ 3 ಡಿಫ್ರೆಂಟ್ ಲೈಫ್ ಅಂತ ಏನು ಹೇಳ್ತಾರೆ, ಫೇಸಸ್ ಆಫ್ ಲೈಫ್ ಅಂತ, ಅದನ್ನು ಅಂದರೆ ಹೀರೋಯಿನ್ಸ್ ಮುಖಾಂತರ ಒಂದು ಕಥೆನ ಹೇಳ್ತಿದ್ದೀವಿ. ಅಂದರೆ ಒಂದೊಂದು ಹೀರೋಯಿನ್ಸ್ ಮುಖಾಂತರ ಒಂದೊಂದು ಕಥೆನ ಹೇಳ್ತಿದ್ದೀವಿ. ಅದು ಜನಕ್ಕೆ ಕನೆಕ್ಟ್ ಆಗುತ್ತೆ. ಅಂದರೆ ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು, ಇಲ್ಲ ಅವ್ರ ಪಕ್ಕದ ಮನೆಯವರು ಹುಡುಗ ಅಥವಾ ಅವ್ರ ಪಕ್ಕದ ಮನೆ ಹುಡುಗಿ, ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಎಲಿಮೆಂಟ್ಸ್, ರಿಯಲಿಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಸರ್, ಕರ್ನಾಟಕದ ಒಬ್ಬ ದೊಡ್ಡ ಹಿರಿಯ ಪತ್ರಕರ್ತರು ಒಂದು ಕಡೆ ಹೇಳ್ತಾರೆ, ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅಥವಾ ಈ ಸಂಬಂಧಕ್ಕೆ ಇಷ್ಟೇ ಆಯುಷ್ಯ ಅನ್ನೋದು ಇರುತ್ತೆ. ಸೊ ಸೀಸನ್ಸ್ ಚೇಂಜ್ ಆಗೋ ಥರ ನಿಮ್ಮ ಕಥೆಯಲ್ಲಿ ಕೂಡ ಆ ಪಾತ್ರಗಳಿಗೆ ಎಕ್ಸ್ಪೈರಿ ಆಗಿ ಮತ್ತೆ ಒಂದು, ಅಂದರೆ ಪ್ರತಿಯೊಂದು ಎಂಡಿಗೂ ಒಂದು ಬಿಗಿನ್ ಇದೆ ಅಂತ ಹೇಳ್ತಾರಲ್ಲ, ಆ ಥರದ ಏನಾದರೂ ಕತೆ ಇದೆಯಾ? ಪ್ರತಿಯೊಂದು ಸ್ಟೋರಿ ಎಂಡ್ ಆದಾಗ ಇನ್ನೊಂದು ಸ್ಟೋರಿ ಉಟ್ಕೊಳ್ಳುತ್ತೆ. ಸೊ ಇದು ಕಾಮನ್ ಸರ್. ಇದು ಲೈಫಲ್ಲಿ ಪ್ರತಿಯೊಂದು ಹೋಗ್ತಿರುತ್ತೆ, ಬರ್ತಿರುತ್ತೆ, ಅಂದರೆ ಕಲಿತಿರ್ತೀವಿ. ಹೋಗ್ತಿರೋದನ್ನು ಬಿಡಲ್ಲ, ಬಟ್ ಅದರಿಂದ ಏನೋ ಒಂದು ಕಲಿತೀವಿ. ಸೊ ಸಿನಿಮಾದಲ್ಲೂ ಅಷ್ಟೇ ಏನೋ ಒಂದು ಟೇಕ್ ಅವೇ ಇರುತ್ತೆ. ಅಂದರೆ ನನಗೆ ಅಲ್ಲ, ಕ್ಯಾರೆಕ್ಟರ್ಗೆ ಅಲ್ಲ, ಸಿನಿಮಾ ನೋಡಿದವ್ರಿಗೂ ಕೂಡ ಸಿನಿಮಾನ ನೋಡಿದ್ಮೇಲೆ ಜನಕ್ಕೆ ಮನೆಗೆ ಹೋದ್ಮೇಲೆ ನೆನೆಸ್ಕೊಳ್ತಾರೆ ಸಿನಿಮಾನ. ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಫೀಲ್ ಕೊಡುತ್ತೆ ಸಿನಿಮಾ. ಅಂದರೆ ಒಂದು ಪಕ್ಕ ಫ್ಯಾಮ್ಲಿ, ಅಂದರೆ ಚಿಕ್ಕ ಒಂದು 16 ವರ್ಷದ ಯುವಕನಿಂದ 80 ವರ್ಷ ಎಲ್ರಿಗೂ ಸ್ಟೋರಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಮಿಡಲ್ ಕ್ಲಾಸ್ ವರ್ಗಕ್ಕೆ ಸೇರಿರೋ ಒಬ್ಬ ಹುಡುಗನ ಕಥೆನ ಇದು ಅಂತ. ಹೌದು, ಬಟ್ ಮಿಡಲ್ ಕ್ಲಾಸ್ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಎಲಿಮೆಂಟ್ಸ್ನ ತೋರಿಸ್ತಿದ್ದೀವಿ. ಬಟ್ ಮಿಡಿಲ್ ಕ್ಲಾಸ್ ಅಂತನಲ್ಲ ಸರ್, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಲೈಫಲ್ಲಿ ಯಾರು ಯಾವ ಸ್ಥಾನದಲ್ಲಿದ್ದರೂ ಪರವಾಗಿಲ್ಲ, ಈ ಸಿನಿಮಾ ಅವ್ರಿಗೆ ಲೈಫಲ್ಲಿ ಇದು ಎಲ್ಲರಿಗೂ ನಡೆದಿರೋ ಘಟನೆಗಳು ಸರ್. ಇದು ಎಲ್ಲರಿಗೂ ಒಂದಲ್ಲ ಒಂದು ಕಾಲದಲ್ಲಿ ಬರುತ್ತೆ, ಅದರಿಂದ ಏನೋ ಒಂದು ಕಲಿತಾರೆ, ಇಲ್ಲ ಏನೋ ಒಂದು ಬಿಡ್ತಾರೆ. ಸೊ ಈ ಥರ ಘಟನೆಗಳನ್ನ ಇಟ್ಕೊಂಡು ಬೇಸ್ ಮಾಡಿ ಬರೆದಿರೋವಂಥ ಕತೆ. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಕೂಡ ತುಂಬ ಶಾರ್ಟ್ ಮೂವೀಸಲ್ಲಿ ಮತ್ತು ಸ್ಟೇಜಸ್ಸಲ್ಲಿ ಹೊರಗಡೆ ಕೂಡ ಮಾಡಿದ್ದೀರಿ. ಆ್ಯಂಡ್ ಈ ಫಿಲಿಮಲ್ಲಿ ಮುಖ್ಯವಾಗಿ ಮಂಡ್ಯ ರಮೇಶ್ ಅವರು ಇದ್ದಾರೆ, ಹಿರಿಯ ಕಲಾವಿದರು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಅವರ ಪಾತ್ರದ ಇಂಪಾರ್ಟೆನ್ಸ್ ಎಷ್ಟಿದೆ ಫಿಲಿಮಲ್ಲಿ? ತುಂಬಾ ಇಂಪಾರ್ಟೆಂಟ್ ಪಾತ್ರ. ಮತ್ತು ಅವ್ರ ಬಗ್ಗೆ ಹೇಳೋದಾದರೆ ನಮ್ಮ ಗುರುಗಳು, ಅವರು ಅಂಡರಲ್ಲಿ ಕಲ್ತಿದ್ದೀನಿ, ನಾಟಕ ಮಾಡಿದ್ದೀನಿ, ಡಿಪ್ಲೊಮೊ ಕೋರ್ಸ್ ಮಾಡಿದ್ದೆ. ನಾವು ಕತೆ ಹೇಳಿದಾಗ ಎಕ್ಸೈಟ್ ಆಗಿ, ಚೆನ್ನಾಗಿದೆ ನಾನು ಮಾಡ್ತೀನಿ, ನಿಮಗೆ ನೀವು ಯಾವಾಗ ಬರಬೇಕು ಹೇಳಿ ನಾನು ಮಾಡ್ತೀನಿ ಅನ್ನೋ ಒಂದು ಅವರು ಖುಷಿಯಿಂದ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಇಂಪ್ಯಾಕ್ಟ್ ಬೀರುತ್ತೆ ಸರ್ ಪಾತ್ರಗಳು. ಅಂದರೆ ಗುರು ಸ್ಥಾನದಲ್ಲಿ ನಿಂತ್ಕೊಂಡು, ಅಂದರೆ ಒಂದು ಅವರ ಶಿಷ್ಯಂದ್ರಿಗೆ ಏನು ಹೇಳಬೇಕು ಅಥವಾ ದೊಡ್ಡವರಾದಮೇಲೆ ಯಾವ ಥರ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಈ ಪಾತ್ರ ಹೇಳ್ಕೊಡ್ತದೆ. ಓಕೆ, ನಾವು ಬೇರೆ ವೇದಿಕೆಯಲ್ಲೂ ನೋಡಿದ್ದೀವಿ, ಮಂಡ್ಯ ರಮೇಶ್ ಅವರು ಯಾವುದಾದ್ರೂ ತಪ್ಪಿದಾಗ ಇಮ್ಮಿಡಿಯೇಟಾಗಿ ಖಂಡಿಸ್ತಿದ್ರು. ಹೇಗೆ ಸೆಟ್ಟಲ್ಲಿ ಯಾವಾಗಾದರೂ ಬೈದಿದ್ದುಂಟ ನಿಮ್ಮ ಮೇಲೆ? ಬೈದಿದ್ದಿಲ್ಲ, ಬಟ್ ಹೇಳಿದ್ದಾರೆ, ಹಿಂಗೆ ಮಾಡು, ಹಂಗೆ ಮಾಡು, ಅಥವಾ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋ ಒಂದು ತುಂಬ ಫ್ರೆಂಡ್ಲಿ ನೇಚರಲ್ಲೇ ಮಾಡಿದ್ದೀವಿ ಸರ್ ಸಿನಿಮಾನ. ಅವರು ಯಾವತ್ತೂ ನನ್ನ ಸೀನಿಯರ್ ಆರ್ಟಿಸ್ಟ್ ಅಂತ ಯಾವತ್ತೂ ಬಿಹೇವ್ ಮಾಡಿಲ್ಲ. ಹೊಸಬ್ರಿಗೆ
ಅವರು ಹೆಂಗೆ ಅಂದರೆ ಹೊಸಬ್ರಿಗೆ ಹೊಸತನ ಅಥವಾ ನಾನು ಹೊಸಬನೇ ಅನ್ನೋ ಫೀಲ್ ಕೊಡುತ್ತೆ ಅವರು. ಆ್ಯಂಡ್ ಹೀರೋಯಿನ್ಸ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಒಬ್ಬರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಈಗ ಆ್ಯಕ್ಟಿಂಗಿಗೆ ಬಂದಿದ್ದಾರೆ. ಆ್ಯಂಡ್ ಅವರು ಭರತನಾಟ್ಯ ಎಲ್ಲ ಚೈಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರದ್ದು ಅಂದರೆ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದು ಅವ್ರ ಎಕ್ಸ್ಪೀರಿಯನ್ಸ್ ಫಿಲಿಮಲ್ಲಿ ಹೆಂಗೆ ಯೂಸ್ ಆಯಿತು, ಎಷ್ಟು ಇಂಪಾರ್ಟೆಂಟ್ ಬಿದ್ದು? ಅಫ್ಕೋರ್ಸ್ ಸರ್, ಒಂದಲ್ಲ ಒಂದು ರೀತಿಯಲ್ಲಿ ಅದು ಆಗುತ್ತೆ. ಐ ಮೀನ್ ಶೋಕೇಸ್ ಆಗುತ್ತೆ ಅದು. ಬಿಕಾಸ್ ಚಿಕ್ಕ ವಯಸ್ಸಿಂದ ನಾವೇನು ಕಲ್ತಿರ್ತೀವಿ ಮತ್ತು ಆ ಎಕ್ಸ್ಪ್ರೆಷನ್ಸ್ ಆಗಿರಲಿ, ಭರತನಾಟ್ಯಂ ಡ್ಯಾನ್ಸಲ್ಲಿ ಎಕ್ಸ್ಪ್ರೆಷನ್ಸು ಮತ್ತು ಆ ಕಣ್ಣಲ್ಲೇ ಎಮೋಷನ್ಸ್ನ ತೋರಿಸೋದು, ಅದೆಲ್ಲ ಹೆಲ್ಪ್ಫುಲ್ ಆಗಿದೆ ಸರ್. ಆ್ಯಂಡ್ ಮಂಜುನಾಥ್ ಅವ್ರ ಬಗ್ಗೆ ಪ್ರೊಡ್ಯೂಸರ್ಸ್ ತುಂಬ ಇಂಪಾರ್ಟೆಂಟ್ ರೋಲ್. ಹೊರಗಡೆ ನಾವು ಮಾತಾಡ್ತಾ ಇದ್ವಿ, ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗ್ತಾಯಿಲ್ಲ, ವಿ ಗೋ ಫಾರ್ ದ ಬೆಸ್ಟ್ ಅಂತ ಹೇಳ್ತಾಯಿದ್ರು. ಅವರ ಜೊತೆ ನಿಮ್ಮ ಒಡನಾಟ ಆ್ಯಂಡ್ ಈ ಫಿಲಿಮ್ಗೆ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಎಷ್ಟು ಇಂಪಾರ್ಟೆಂಟ್ ಆಯ್ತು ನಿಮಗೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಪ್ರೊಡ್ಯೂಸರ್ ಇಲ್ಲ ಅಂದರೆ ಈ ಸಿನಿಮಾನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೂ ಮುಂಚೆ ಪ್ರೊಡ್ಯೂಸರ್ಸ್ನ ನಾವು ಪಿಚ್ ಮಾಡಿದಾಗ ನಮ್ಮ ಬಜೆಟ್ಗೆ ಯಾರೂ ಬರ್ತಿರಲಿಲ್ಲ ಅಥವಾ ಕನೆಕ್ಟ್ ಆಗ್ತಿರಲಿಲ್ಲ ಕತೆಗಳನ್ನ. ಸೊ ಪ್ರೊಡ್ಯೂಸರ್ ಇಲ್ಲಾಂದರೆ ಈ ಸಿನಿಮಾ ಆಗ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಜೆಟ್ ಅಂತ ನಮಗಿರುತ್ತೆ. ಆವಾಗ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಕೆಲವೊಂದು ಪ್ರೊಡಕ್ಷನ್ ವರ್ಕ್ ಮಾಡಬೇಕಾದ್ರೆ ಓಕೆ ಕ್ಯಾಮ್ರಾ ಇದು ಯೂಸ್ ಮಾಡೋಣ, ಇಲ್ಲ ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂದ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ದು, ಸಿನಿಮಾ ಮಾಡ್ತಿದ್ದೀರಾ, ಕಾಂಪ್ರಮೈಸ್ ಮಾಡ್ಕೋಬೇಡಿ, ಒಳ್ಳೆ ಕಂಟೆಂಟ್ ಇದೆ, ಚೆನ್ನಾಗಿ ಮಾಡಿ, ನಿಮ್ಗೇನು ಬೇಕೋ ಅದು ನಾನು ಕೊಡ್ತೀನಿ ಅನ್ನೋದು ಭರವಸೆ ಕೊಟ್ಟಿದ್ರು ಅವರು. ಆ್ಯಂಡ್ ಇದ್ರ ಜೊತೆ ಈಗಲೇ ಕೇಳ್ತಾ ಇದೆ, ನಿಮ್ಮ ಫಿಲ್ಮ್ನ ಫಸ್ಟ್ ನೋಡಿದ್ದು ಅವಿನಾಶ್ ಅವ್ರ ಕ್ಯಾಮ್ರಾಮನ್. ಸೊ ನಿಮ್ಮ ಟೀಮ್ ಕ್ಯಾಮ್ರಾಮನ್ ಇರ್ಬೋದು, ಮತ್ತು ಮ್ಯೂಸಿಕ್ ಮತ್ತು ಸಂಭಾಷಣೆ ಬರೆದವರು, ಸೊ ಅವ್ರ ಬಗ್ಗೆ ಎಲ್ಲ ಅವರ ಜೊತೆ ಹೆಂಗಿತ್ತು, ಅವರ ರೋಲ್ ಅಂದರೆ ಯಾವುದಾದ್ರೂ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಈ ಥರದ ಘಟನೆ ಆಗಿತ್ತು ಅಂತ? ಸರ್, ಸಿನಿಮಾ ಶೂಟಿಂಗ್ ಮಾಡಬೇಕು, ಕತೆ ಹೇಳಬೇಕಾದ್ರೇ ಕ್ಯಾಮ್ರಾಮ್ಯಾನಿಗೆ ಕನೆಕ್ಟ್ ಆಗಿತ್ತು. ಅವ್ರ ವೈಫ್ ಕೂಡ ಕೇಳಿಸ್ಕೊಂಡಿದ್ರಂತೆ, ತುಂಬ ಚೆನ್ನಾಗಿ ಕತೆ ಬಂದಿದೆ ಅಂತೆಲ್ಲ ಹೇಳಿದ್ರಂತೆ ಅವ್ರಿಗೆ. ಸೊ ಫಸ್ಟಿಂದನೇ ಕನೆಕ್ಟ್ ಆಗಿದೆ ಸರ್ ಅವ್ರಿಗೆಲ್ಲರಿಗೂ. ಈಗ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋದಾಗ ಕತೆ ಚೆನ್ನಾಗಿದ್ದರೆ ನಾನು ಮಾಡ್ತೀನಿ ಅಂತಲೇ ಒಂದೇ ಮಾತು ಹೇಳಿದ್ದವರು. ಕೂತ್ಕೊಂಡು ಹೇಳಿದಾಗ ಅವ್ರು ಕನೆಕ್ಟ್ ಆಗಿ ತುಂಬ ಚೆನ್ನಾಗಿದೆ ಕತೆ, ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಒಳ್ಳೊಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಸಾಂಗ್ಸ್ ಒಂದೊಂದು ಕತೆ ಹೇಳುತ್ತೆ ಸರ್ ನಮ್ಮ ಸಿನಿಮಾದಲ್ಲಿ. ಸುಮ್ಮನೆ ಏನೋ ಬೇಕಾಬಿಟ್ಟು ಸೇರಿಸೋಣ ಅಂತ ಸೇರಿಸಿಲ್ಲ, ಡಿಮ್ಯಾಂಡ್ ಮಾಡಿದೆ, ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದೆ ಸಾಂಗ್ಸ್ಗೆ. ಅದ್ಭುತವಾದಂಥ ಸಾಂಗ್ಸ್ ಇದೆ. ಮತ್ತು ಕೆ ಕಲ್ಯಾಣ್ ಸರ್ ಇದ್ದಾರೆ, ಸಾಸರವಿಸಿಯವರು ಬರೆದಿದ್ದಾರೆ, ಮತ್ತು ಪ್ರಮೋದ್ ಮರವಂತೆ ಅವರು ಒಂದು ಸಾಂಗ್ ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ ಲಿರಿಕ್ಸ್, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅಂದ್ಕೊಂಡಿಲ್ಲ ಈ ಥರ ಫಸ್ಟ್ ಸಿನಿಮಾಗೆ ನನಗೆ ಈ ರೇಂಜ್ಗೆ ಮ್ಯೂಸಿಕ್ ಸಿಗುತ್ತೆ ಅಂತ. ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಈಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ, ನೆಕ್ಸ್ಟ್ ವೀಕ್ ಇನ್ನೇನು ಕೆಲವು ದಿನದಲ್ಲಿ ಮತ್ತೊಂದು. ಸೊ ಫಸ್ಟ್ ಸಾಂಗ್ ಈಗ ಆಲ್ರೆಡಿ ತುಂಬ ಜನಕ್ಕೆ ಇಷ್ಟ ಆಗಿದೆ. ಯೂಟ್ಯೂಬ್ ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಒಳ್ಳೆ ಇದು ಬರ್ತಾ ಇದೆ. ಸೊ ಏನು ಹೇಳ್ತೀರಾ ನಿಮ್ಮನ್ನು ಈಗ ಆಲ್ರೆಡಿ ಸಪೋರ್ಟ್ ಮಾಡ್ತಿರೋ ಜನರಿಗೆ? ಥ್ಯಾಂಕ್ ಯು ಸರ್. ಬಿಕಾಸ್ ಆ ಸಾಂಗ್ ಹೊಸಬ್ರು ಅಂತ ನೋಡಿದೆ, ಆ ಸಾಂಗ್ ಕೇಳಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಕಮೆಂಟ್ಸಲ್ಲಾಗಿರಲಿ ಅಥವಾ ಪರ್ಸ್ನಲ್ ಮೆಸೇಜಸ್ ಆಗಿರಲಿ, ತುಂಬ ಜನ ಇದು ಹೊಸಬ್ರು ಸಿನಿಮಾ, ಈ ಥರ ಸಾಂಗ್ ಕೊಟ್ಟಿದ್ದೀರಾ, ನಾನು ಯಾರೋ ಸ್ಟಾರ್ ಇರೋ ಗಣೇಶ್ ಸಿನಿಮಾ ಸಾಂಗ್ ಅಂದ್ಕೊಂಡೆ, ಇದು ಆ ರೇಂಜಿಗಿದೆ ಸಾಂಗು, ತುಂಬ ಚೆನ್ನಾಗಿದೆ ಅಂತಲೇ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸರ್ ಸಾಂಗಿಗೆ. ಓಕೆ, ಇನ್ನೇನು ಕೆಲವು ದಿವಸದಲ್ಲಿ, ಒಂದು ತಿಂಗಳು ಕೂಡ ಇಲ್ಲ, ತೆರೆ ಮೇಲೆ ಬರ್ತಾ ಇದ್ದೀರಾ. ಒಳ್ಳೆ ಫಿಲಿಮ್ನ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಏನು ಹೇಳ್ತೀರಾ ಪ್ರೇಕ್ಷಕರಿಗೆ, ಯಾಕೆ ನಿಮ್ಮ ಸಿನಿಮಾ ನೋಡಬೇಕು? ಯಾಕೆ ನೋಡಬೇಕು ಅಂದರೆ ಇದು ಕಂಪ್ಲೀಟ್ ಒಂದು ರೋಲರ್ ಕಾಸ್ಟರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಲೈಫಲ್ಲೂ ಈ ಥರ ಘಟನೆಗಳನ್ನ ನಡೆದಿರುತ್ತೆ, ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಅಕ್ಕದ ಪಕ್ಕದ ಮನೆ ಹುಡುಗನ ಕತೆ, ಅಥವಾ ನಿಮಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋ ಕತೆ, ಅಥವಾ ನಿಮ್ಮ ಲೈಫಲ್ಲಿ ಈ ಥರ ಘಟನೆಗಳನ್ನ ನಡೆದಿರುತ್ತೆ. ಸೊ ಆ ಘಟನೆಗಳನ್ನ ಇಟ್ಕೊಂಡು ನಾವು ಲವ್ ಸೀಸನ್ಸ್ ಮುಖಾಂತರ ಬರ್ತಿದ್ದೀವಿ ಜುಲೈ 3ನೇ ತಾರೀಕು. ಬನ್ನಿ ಥಿಯೇಟ್ರಿಗೆ ಸಪೋರ್ಟ್ ಮಾಡಿ. ಬಿಕಾಸ್ ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿರೋವಂಥ ಸಿನಿಮಾ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬನ್ನಿ, ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಮತ್ತು ನಿಮ್ಮ ಹಣಕ್ಕೆ ಮತ್ತು ನಿಮ್ಮ ಟೈಮ್ಗೆ ನಾವು ಮೋಸ ಮಾಡೋದಿಲ್ಲ. ಸಿನಿಮಾ ನೋಡಾದ್ಮೇಲೆ ಮನೆಗೆ ಹೋಗಿ ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಫೀಲಲ್ಲೇ ಹೋಗ್ತೀರಾ. ಒಂದು 4-5 ಜನದ ಜೊತೆ ಶೇರ್ ಮಾಡ್ತೀರಾ, ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಆ ಥರ ಶೇರ್ ಮಾಡ್ತೀರಾ. ಸೊ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾವು ಒಂದು ಒಳ್ಳೆ ತಂಡ ಕಟ್ಟಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಲವ್ ಸೀಸನ್ ತಂಡ ಕೇಳ್ತಾ ಇದೆ. ಎಸ್, ನಾವು ಅವತ್ತು ಫಿಲಿಮ್ ರಿಲೀಸ್ ಡೇ ಥಿಯೇಟ್ರಿಗೆ ಬರ್ತೀವಿ, ಎಲ್ಲ ಪ್ರೇಕ್ಷಕರ ಜೊತೆ ನಾವು ಫಿಲಿಮ್ ನೋಡ್ತೀವಿ. ಆ್ಯಂಡ್ ಥ್ಯಾಂಕ್ಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.